ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ರಾಯಗಢ ಎಂಬ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯ ಎಲ್ಲ ಜನರು ಕೂಡ ಕೃಷಿ ಕಾರ್ಯಗಳನ್ನು ಮಾಡ್ತಾ ಇದ್ರು. ಹಗಲಿಡೀ ಜನರ ಜಂಗುಳಿಯಿಂದ ತುಂಬಿರ್ತಿತ್ತು ಆ ಹಳ್ಳಿ. ಎಲ್ಲರೂ ಸಂತೋಷದಿಂದಿದ್ದ ಆ ಹಳ್ಳಿ ರಾತ್ರಿ ಆದಂತೆ ಆ ಹಳ್ಳಿ ನಿರ್ಮಾನುಷವಾಗಿ ಬದಲಾಗ್ತಾ ಇತ್ತು. ರಾತ್ರಿ ಹೊತ್ತು ಯಾರೂ ಕೂಡ ಮನೆಯ ಹೊರಗಡೆ ಕೂಡ ಬರ್ತಾ ಇರಲಿಲ್ಲ. ಸಂಜೆ ಆಗ್ತಿದ್ದಂತೆ ಮನೆಯ ಬಾಗಿಲನ್ನೆಲ್ಲ ಮುಚ್ಚಿಕೊಂಡು ಎಲ್ಲರೂ ಕೂಡ ಮನೆ ಒಳಗಡೆನೇ ಕೂತ್ಕೊಳ್ತಾ ಇದ್ರು. ಹಿಂದಿನವರು ಹೇಳುವ ಪ್ರಕಾರ ಆ ಹಳ್ಳಿಯಲ್ಲಿ ರಾತ್ರಿ ಹೊತ್ತಿಗೆ ಯಾವುದೋ ಭೂತಗಳು ಓಡಾಡುತ್ತವೆ ಅನ್ನೋದು ಸುದ್ದಿಯಲ್ಲಿತ್ತು. ಒಂದಿನ ರಾತ್ರಿ ಆ ಹಳ್ಳಿಯ ರಾಮು ಎಂಬುವಂತಹ ಒಬ್ಬ ಅಜ್ಜ ಪಟ್ಟಣಕ್ಕೆ ಹೋದವನೇ ಸಂಜೆಯಾಗುವುದನ್ನು ಗಮನಿಸಿ ಬೇಗ ಬೇಗ ಮನೆ ಕಡೆಗೆ ಹೊರಟ. ಆದರೂ ಕೂಡ ಕತ್ತಲಾಗೇ ಹೋಯಿತು. ದಾರಿಯಲ್ಲಿ ಅವನಿಗೆ 2 ಭೂತಗಳು ಅಡ್ಡವಾಗಿ ನಿಂತ್ಕೊಂಡು ರಾಮು ಎಷ್ಟು ಕಿರಿಚಾಡಿದ್ರೂ ಕೂಡ ಅವನನ್ನು ಬಿಡದೆ ಅಲ್ಲೇ ಕೊಂದು ಮುಗಿಸಿದ್ವು. ಹಾಗೂ ಅವುಗಳು ಜೋರಾಗಿ ನರ್ತಿಸತೊಡಗಿದ್ವು. ಬೆಳಗ್ಗೆ ಎದ್ದು ಕೂಡಲೇ ರಾಯಗಢ ಹಳ್ಳಿಯ ಜನರಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು. ರಾಮುವಿನ ಮಗಳು ರತ್ನ ಜೋರಾಗಿ ಅಳತೊಡಗಿದ್ಲು. ಬನ್ನಿ, ನಾನು ಇಲ್ಲೇ ಕೂತಿದ್ದೀನಿ. ನನ್ನ ತಂದೆಯನ್ನು ಕೊಂದು ನನ್ನ ತಬ್ಬಲಿ ಮಾಡಿದ್ರ, ನನ್ನನ್ನು ಕೂಡ ಸಾಯಿಸಿ ಅಂತ ಕಟ್ಟೆ ಮೇಲೆ ಕೂತ್ಕೊಂಡು ಅವಳು ಅಳತೊಡಗಿದ್ಲು. ಸ್ವಲ್ಪ ಹೊತ್ತಿಗಾಗಲೇ ಜೋರಾದ ಗಾಳಿ ಬರತೊಡಗಿತು. ಯಾರೋ ಇಬ್ಬರು ಆಕಾಶದಲ್ಲಿ ತೇಲ್ಕೊಂಡು ಅವಳ ಹತ್ರಕ್ಕೆ ಬರ್ತಿರೋ ಹಾಗೆ ಅವಳಿಗನಿಸ್ತು. ಯಾರದು ನೀವು? ನೀವಾ ನನ್ನ ಅಪ್ಪನ ಕೊಂದಿದ್ದವರು? ಕೊಲೆಗಡುಕರು ನೀವು, ನನ್ನನ್ನು ಕೊಲ್ಲಿ! ಜೋರಾಗಿ ಅಳ್ತಾ ಅಳ್ತಾ ಆ ಕಟ್ಟೆಯಲ್ಲೇ ಕೂತ್ಕೊಂಡ್ಲು. ಅವಳ ಕಣ್ಣೀರಿಗೆ ಕರಗಿದ ಭೂತ, ನೋಡು ಮಗಳೇ, ನಮಗೆ ನಿನಗೆ ಕೆಟ್ಟದ್ದು ಬಯಸುವ ಯಾವುದೇ ಉದ್ದೇಶ ಇಲ್ಲ. ಅವನು ನಮ್ಮ ದಾರಿಗೆ ಅಡ್ಡ ಬಂದಿದ್ದ, ಅದರಿಂದ ಅವನ ಸಾವಾಯಿತು. ನಮಗೆ ನ್ಯಾಯ ಬೇಕು, ಅದರಿಂದಾಗಿ ಈ ಊರನ್ನು ನಾವು ಬಿಡ್ತಾ ಇಲ್ಲ. ಯಾವ ನ್ಯಾಯ? ಯಾರು ನೀವು ಅಂತ ರತ್ನ ಕೇಳಿದ್ಲು. ನಾವು ಕೂಡ ಇದೇ ಊರವರು. ನಮ್ಮ ಸಾವಿಗೆ ಆ ಜಮೀನ್ದಾರನೇ ಕಾರಣ. ನಮ್ಮದು ಸ್ವಲ್ಪ ಹೊಲ ಇತ್ತು, ಅದರಲ್ಲಿ ಉಳುಮೆ ಮಾಡಿಕೊಂಡು ನಾವು ಸುಖವಾಗಿದ್ವಿ. ಆದರೆ ಆ ದುಷ್ಟ ಜಮೀನ್ದಾರನ ಕಣ್ಣು ನಮ್ಮ ಜಮೀನಿನ ಮೇಲೆ ಬಿತ್ತು. ಅದರಲ್ಲಿ ಅವನ ಮಗಳಿಗೆ ಸುಂದರವಾದ ಮನೆ ಕಟ್ಟಿಸ್ಬೇಕಂತ ನಮ್ಮ ಜಮೀನನ್ನು ಕಿತ್ಕೊಂಡ. ಅದನ್ನು ವಿರೋಧಿಸಿದ ನನ್ನ ಮತ್ತು ನನ್ನ ಗಂಡನ ಇಬ್ಬರನ್ನೂ ಕೂಡ ಕೊಲೆ ಮಾಡ್ದ. ಹಾಗೂ ಊರಿನ ಜನಕ್ಕೆ ನಾವಿಬ್ಬರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ವಿ ಅಂತ ಕಟ್ಟುಕತೆಗಳನ್ನು ಹಬ್ಬಿಸ್ದ. ನಮಗೆ ಮೋಸ ಆಗಿದೆ, ಅವನಿಂದ ಮೋಸ. ನಮಗೆ ನ್ಯಾಯ ಬೇಕು. ಆದಮೇಲೆ ನಾವು ಈ ಊರನ್ನು ಬಿಟ್ಟು ಹೋಗೋದು. ಅಲ್ಲಿವರೆಗೆ ಇಲ್ಲಿನ ಜನರಿಗೆ ನಾವು ತೊಂದರೆ ಕೊಡ್ತಾನೆ ಇರ್ತೀವಿ. ನಿಮಗೆ ನಾನು ನ್ಯಾಯ ಕೊಡಿಸ್ತೀನಿ. ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೀನಿ. ಆದರೆ ನೀವು ನಿಮಗೆ ನ್ಯಾಯ ಸಿಕ್ಕಿದ ತಕ್ಷಣ ಈ ಊರನ್ನು ಬಿಟ್ಟು ಹೋಗಬೇಕು, ಸರಿನಾ? ಮರುದಿನ ರತ್ನ ಆ ಊರಿನ ಜನರನ್ನೆಲ್ಲ ಸೇರಿಸಿ ಅಲ್ಲಿಗೆ ಪೊಲೀಸರನ್ನು ಕರ್ಕೊಂಡು ಬಂದ್ಲು. ಪೊಲೀಸರನ್ನು ನೋಡಿ ಎಲ್ಲರೂ ಹೆದರ್ಕೊಂಡ್ರು. ನಮಸ್ಕಾರ ಇನ್ಸ್ಪೆಕ್ಟರ್, ನಾನು ಈ ಊರಿನ ಜಮೀನ್ದಾರ. ನಿನ್ನೆ ರತ್ನನ ತಂದೆಯ ಕೊಲೆಯಾಗಿದೆ, ಅದಕ್ಕೆ ನೀವು ಬಂದಿರೋದಲ್ವಾ? ಅಲ್ಲ ಸರ್, 10 ವರ್ಷಗಳ ಹಿಂದೆ ಈ ಹಳ್ಳಿಲಿ ಇಬ್ಬರು ಸಾವಾಯ್ತಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ಬಂದೆ. ಬನ್ನಿ, ನೀವೇ ಕೊಲೆ ಮಾಡಿದ್ದೀರಂತ ಸಾಕ್ಷಿ ಕೂಡ ದೊರೆತಿದೆ. ಇನ್ನು ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ರತ್ನ ನಡೆದ ವಿಷಯನೆಲ್ಲ ಊರಿನವ್ರಿಗೆ ಹೇಳಿದ್ಲು. ಆ 2 ದೆವ್ವಗಳು ರತ್ನನಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟು ಹೋದವು. ಅಂದಿನಿಂದ ಆ ಊರಲ್ಲಿ ಯಾವ ತೊಂದರೆನೂ ಇಲ್ಲದೆ ಜನರು ಖುಷಿಯಿಂದ ಬದುಕೋಕ್ಕೆ ಶುರು ಮಾಡಿದ್ರು.